ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆಯಲ್ಲಿ ಮಾಜಿ ಡಿಸಿಎಂ ಸಂಸದ ಗೋವಿಂದ ಕಾರಜೋಳ ಹೇಳಿಕೆ. ಕಾಂಗ್ರೆಸ್ ಸರ್ಕಾರದ ಹಿರಿಯ ಶಾಸಕರಲ್ಲಿ ಅಸಮಾಧಾನ ವಿಚಾರ. ಈ ಸರ್ಕಾರ ಡಿಸೆಂಬರ್ 31 ದಾಟೋದಿಲ್ಲ. ಸರ್ಕಾರ ಪತನವಾಗುತ್ತೆ. ಕಾರಜೋಳ ಭವಿಷ್ಯ. ಕಾಂಗ್ರೆಸ್ನ ಸೀನಿಯರ್ಸ್ನಲ್ಲಿ ಮಂತ್ರಿ ಮಾಡಿಲ್ಲ ಅನ್ನೋ ಅಸಮಾಧಾನವಿದೆ. ಶಾಸಕರ ಬಿಆರ್ ಪಾಟೀಲ್, ರಾಯರೆಡ್ಡಿ, ದೇಶಪಾಂಡೆ, ಜಯಚಂದ್ರ ಅಂತವರಲ್ಲಿ ಅಸಮಾಧಾನವಿದೆ. ಈ ಕಾಂಗ್ರೆಸ್ ಸರ್ಕಾರ ಇದ್ರೆಷ್ಟು ಹೋದ್ರೆಷ್ಟು ಸರ್ಕಾರದಲ್ಲಿ ನಮಗೆ ಗೌರವ ಇಲ್ಲ. ಹೀಗಾಗಿ ಈ ಸರ್ಕಾರ ಬಹಳ ದಿವಸ ಉಳಿಯೋದಿಲ್ಲ. ಸಿಎಂ ಹುದ್ದೆಗೆ 4 ಗುಂಪುಗಳಾಗಿ ಕಚ್ಚಾಟ ಶುರುವಾಗಿದೆ. ದಲಿತ ಸಿಎಂ ಆಗಬೇಕು, ಅದರಲ್ಲಿ ಎಸ್ಸಿ ಆಗಬೇಕು, ಎಸ್ಟಿ ಆಗಬೇಕು ಅನ್ನೋ ಕಿತ್ತಾಟ. ಎರಡನೇದಾಗಿ ಲಿಂಗಾಯತರು ಸಿಎಂ ಆಗಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡ. ಮೂರನೇದಾಗಿ ಒಕ್ಕಲಿಗರಿಗೆ ಅವಕಾಶ ಸಿಕ್ಕಿಲ್ಲ, ಡಿಕೆಶಿನ ಸಿಎಂ ಮಾಡಲು ಜಟಾಪಟಿ. ಇವರೆಲ್ಲ ನಡುವೆ ಇದೀಗ ಅಲ್ಪಸಂಖ್ಯಾತರು ಸಭೆ ಮೂಲಕ ಸಿಎಂ ಕುರ್ಚಿ ನಮ್ಮ ಸಮುದಾಯಕ್ಕೆ ನೀಡಿ ಅಂತಿದೆ. ಹೀಗೆ ಕಾಂಗ್ರೆಸ್ನಲ್ಲಿ 4 ಗುಂಪುಗಳಾಗಿ ಸಿಎಂ ಕುರ್ಚಿಗಾಗಿ ತಿಕ್ಕಾಟ ನಡೀತಾ ಇದೆ. ಸತ್ತ ಹೆಣ ತಿನ್ನಲಿಕ್ಕೆ ರಣಹದ್ದುಗಳು ಹೇಗೆ ಕಚ್ಚಾಡ್ತಿರ್ತಾವೋ ಹಾಗೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕಚ್ಚಾಟ ಶುರುವಾಗಿದೆ. ಆಡಳಿತದ ಮೇಲೆ ಸರ್ಕಾರದ ಹಿಡಿತ ಕೈ ತಪ್ಪಿದೆ. ಎಸ್ಸಿ ಎಸ್ಟಿ ಅನುದಾನ ಸರ್ಕಾರ ದುರುಪಯೋಗ ಮಾಡಿಕೊಂಡಿದೆ. ಇದೊಂದು ಬಂಡ ಸರ್ಕಾರ. ಈ ಸರ್ಕಾರ ಹೋಗ್ಬೇಕು ಅಂತ ಕೈನ ಎಲ್ಲ ಹಿರಿಯ ನಾಯಕರು ತೀರ್ಮಾನ ಮಾಡಿದ್ದಾರೆ. ಸರ್ಕಾರ ಡಿಸೆಂಬರ್ 31 ದಾಟೋದಿಲ್ಲ. ಸರ್ಕಾರ ಪತನವಾಗುತ್ತೆ. ಬಾಗಲಕೋಟೆಯಲ್ಲಿ ಮಾಜಿ ಡಿಸಿಎಂ ಸಂಸದ ಕಾರಜೋಳ ಹೇಳಿಕೆ ಕೊಟ್ಟಿದ್ದಾರೆ. 15,000 ಕೊಡಬೇಕು ಅಂತಕ್ಕಂಥ ದೂರನ್ನ ಮತ್ತು ಬರೀ ದೂರ ಅಲ್ಲ, ಆಧಾರ ಸಹಿತವಾಗಿ ರಾಹುಲ್ ಗಾಂಧಿ ಅವ್ರಿಗೆ ಮತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ಕೈ ಮೀರಬಾರ್ದು ಅಂಥೇಳಿ ಸುರ್ಜೇವಾಲ ಅವರು ಇಲ್ಲಿ ಬಂದು ಕೂತ್ಕೊಂಡು ಎಲ್ಲ ಶಾಸಕರಿಗೆ ಮನಸ್ಸು ತಿಳಿ ಮಾಡ್ತಕ್ಕಂಥದ್ದು, ಅವ್ರಿಗೆ ತಿಳುವಳಿಕೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತ್ಯಾಪಿ ಹಚ್ಚು ಕೆಲಸ ಅವರು ಉತ್ತರ ಕರ್ನಾಟಕ ನಮ್ಮ ಭಾಷೆಯಲ್ಲಿ ತ್ಯಾಪಿ ಹಚ್ಚು ಕೆಲಸ ಮಾಡ್ತಾಯಿದ್ದಾರೆ. ಆ ತ್ಯಾಪಿ ಹಚ್ಚೋದು ಭಾಳ ದಿವಸ ಉಳಿದಳು. ನಮ್ಮಲ್ಲಿ ಹಳೆ ಕೌದಿ ಹೊಲಿತಿರ್ತಾರೆ, ಗೊತ್ತದನ್ನು ಅರ್ಬಿ ತೊಗೊಂಡು ಉಟ್ಟು ಬಿಟ್ಟಂಥ ದೋತ್ರ ಸೀರೆ ತೊಗೊಂಡು ಆ ಹೊಲಿಗೆ ಹಾಕಿದ್ದು ಭಾಳ ದಿವಸ ಉಳಿಯೋದಿಲ್ಲ. ಯಾಕಂದ್ರೆ ಅದು ಜಿಗಿಸತ್ತ ಅರ್ಬಿ ಇರ್ತದೆ. ಹಳೆ ಅರ್ಬಿದು ಹೊಲಿಗೆ ಹಾಕ್ತೀವಿ. ಆ ಹೊಲಿಗೆ ಹಾಕಿದ್ದು ಭಾಳ ದಿವಸ ಉಳಿಯೋದಿಲ್ಲ, ಅದು ತಾತ್ಕಾಲಿಕ ಅಷ್ಟೇ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಸರ್ಕಾರ ಜನರ ದೃಷ್ಟಿಯೊಳಗೆ ಇದೊಂದು ಭ್ರಷ್ಟ ಸರ್ಕಾರ, ಅಭಿವೃದ್ಧಿ ಶೂನ್ಯ ಸರ್ಕಾರ, ಸ್ವಜನ ಪಕ್ಷಪಾತ ಮಾಡ್ತಕ್ಕಂಥ ಮಂತ್ರಿಗಳು ಶಾಸಕರು ಇವತ್ತು ಕೆಲವ್ರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಇಬ್ಬರು ಎತ್ತಲಿಕ್ಕೆ ಆಗ್ಲಿಲ್ಲ. ಒಬ್ಬರು ದುಃಖದಲ್ಲಿದ್ದರು, ಒಬ್ಬರು ನಗ್ತಾ ಇದ್ದರು. ಇಬ್ಬರು ಕೈ ಫೋರ್ಸಬಲಿ ಜನರು ಹೇಳಿದ್ದಕ್ಕಾಗಿ ಕೈ ಹಿಡಿದು ಜನರ ಮುಂದೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ಆದ್ರೆ ಒಬ್ಬರು ದುಃಖದಲ್ಲಿದ್ದರು, ಒಬ್ಬರು ಸಂತೋಷದಲ್ಲಿದ್ದರು. ಅದಕ್ಕೆ ಯಾವುದನ್ನ ಅರ್ಥ ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ. ಇಲ್ಲ ಇಲ್ಲ, ದೇಶದಲ್ಲೇ ನಗುಮುಖ ಇಬ್ಬರಿಗೂ ಇರಲಿಲ್ಲ. ರಾಜಕೀಯವಾಗಿ ಬಂಡೆ ಅಂದ್ರೆ ಡಿಕೆಶಿ ಸುಳಿ ಕೊಟ್ಟ ಸಿದ್ದರಾಮಯ್ಯ ಅವರು ಮುಂದಿನ 5 ವರ್ಷ ಬಂಡೆ ಅಂತ ಅಲ್ಲಿ ಸುಳಿ ಕೊಟ್ಟ ಅದಕ್ಕೆ ಬಿಟ್ಕೊಡ್ತೀನಿ ಅಂತ. ನೀವು ಮಾಧ್ಯಮದವ್ರು ಏನು ಬೇಕಾದರೂ ಅರ್ಥ ಮಾಡ್ಕೊಳ್ಳಿ. ಇವತ್ತು ಜನರ ಮುಂದೆ ವಿಶ್ವಾಸ ಕಳ್ಕೊಂಡದಕ್ಕಾಗಿ ನಾವು ಕೂಡಿದ್ದೀವಿ ಅಂತ ಕೈ ಎತ್ತಾರೆ. ಸರ್ಕಾರ ಮಾಡಿದಾಗೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಂತ ಮತ್ತು ಮಲ್ಲಿಕಾರ್ಜುನ್ ಅವ್ರ ಖರ್ಗೆ ಅವರಂಥ ನಾಯಕರನ್ನ ಕರೆದು ಕೈ ಎತ್ತಿದ್ದು ಮರ್ತರೇನು? ಕೈ ಎತ್ತಿ 2 ವರ್ಷ ಕಚ್ಚಾಟ ಮಾಡಿದ್ರಿ. ಇನ್ನು ಬಹುಶಃ ಬಡದಾಟ ಮಾಡ್ತಾರೆ. ಬಡದಾಟಕ್ಕೆ ಕೈ ಎತ್ತಾರ ಅಷ್ಟೇ. ನಿನ್ನ ಮಂತ್ರಿ ಮಾಡಿಲ್ಲ ಸೀನಿಯರ್ಸ್ ಇವತ್ತು ರಾಯರೆಡ್ಡಿ ಅವರು, BR ಪಾಟೀಲ್ ಅವರು, ಇಂಥ RV ದೇಶಪಾಂಡೆ ಅವರು, ಇಂಥ ಸೀನಿಯರ್ಸು ಜಯಚಂದ್ರ ಅವರು, ಇಂಥ ಸೀನಿಯರ್ಸು ಈ ಸರ್ಕಾರ ಇದ್ದರಷ್ಟು ಹೋದ್ರಷ್ಟಪ್ಪ. ನಮಗೆ ಗೌರವ ಇಲ್ಲ ಅಂದರೆ ಯಾಕೆ ಇರಬೇಕು ಈ ಸರ್ಕಾರ ಅನ್ನೋ ಸ್ಥಿತಿಗೆ ಬಂದಾರ. ಹೀಗಾಗಿ ಈ ಸರ್ಕಾರ ಭಾಳ ದಿವಸ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಮುಖ್ಯಮಂತ್ರಿ ಹುದ್ದೆಗಾಗಿ 4 ಗುಂಪುಗಳಾಗಿ ಕಚ್ಚಾಡ್ತಾ ಇದ್ದಾರೆ. ಒಂದು ದಲಿತ ಮುಖ್ಯಮಂತ್ರಿ ಆಗಬೇಕು, ಅದರಾಗ
ಮತ್ತು ಅವರಾಗಬೇಕು ಇವರಾಗಬೇಕು. ಎರಡನೇದ್ದು ಲಿಂಗಾಯತರೊಳಗೆ ಮುಖ್ಯಮಂತ್ರಿ ಆಗಬೇಕು, ನಮಗೆ ಅವಕಾಶ ಕೊಟ್ಟಿಲ್ಲ, ನಾವು ಈ ರಾಜ್ಯದಲ್ಲಿ ಬಹುಸಂಖ್ಯಾತರು ಅಂಥೇಳಿ ಅವರು ಒಂದು ಕಡೆ ಸೋನಿಯಾ ಗಾಂಧಿ ಮೇಲೆ, ರಾಹುಲ್ ಗಾಂಧಿ ಮೇಲೆ, ಸುರ್ಜೇವಾಲಾ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಒಕ್ಕಲಿಗರಿಗೆ ಅವಕಾಶ ಸಿಕ್ಕಿಲ್ಲ, ನಮಗೆ ಅವಕಾಶ ಸಿಗಬೇಕು. DK ಶಿವಕುಮಾರ್ ಜೀವನದಲ್ಲಿ ಒಮ್ಮೆ ಆದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ಪಾಪ ಹೋರಾಟ ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಅಲ್ಪಸಂಖ್ಯಾತರು ಹಿಡಿದು ಸುಮ್ಮನೆ ಕೂತಿದ್ರು. ಅವರು ಮೊನ್ನೊಂದು ಸಭೆ ಮಾಡಿದರು, ಅಲ್ಪಸಂಖ್ಯಾತರು ನಮಗೂ ಅಧಿಕಾರ ಬೇಕು ಅಂತ. ಹೀಗೆ 4 ಗುಂಪುಗಳಾಗಿ ಕಾಂಗ್ರೆಸ್ನಲ್ಲಿ ಸತ್ತ ದನ ತಿನ್ಲಿಕ್ಕೆ ಹೆಂಗೆ ರಣಹದ್ದಿಗಳು ಬಂದು ಕಚ್ಚಾಡ್ತಿರ್ತಾವೆ ಆ ರೀತಿ ಕಚ್ಚಾಡ್ತಾ ಇದ್ದಾರೆ. ಆಡಳಿತದ ಮೇಲೆ ಹಿಡಿತ ತಪ್ಪಿದೆ. ಮೊನ್ನೆ RCBದೆ ನಿಮಗೆ ಉದಾಹರಣೆ. ಮತ್ತು ನಮ್ಮ SC ST ಜನಾಂಗದ ಕಲ್ಯಾಣಕ್ಕಾಗಿ ಸ್ಥಾಪನೆ ಆಗಿರ್ತಕ್ಕಂಥ ನಿಗಮಗಳ ಹಣವನ್ನು ದುರುಪಯೋಗ ಮಾಡಿಕೊಂಡು ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯದಲ್ಲಿ ಚುನಾವಣೆಗೆ ಉಪಯೋಗ ಮಾಡ್ತಾ ಇದ್ದಾರೆ. ಇದೊಂದು ಬಂಡ ಸರ್ಕಾರ. ಅದಕ್ಕೆ ಈ ಸರ್ಕಾರ ಹೋಗಬೇಕು ಅಂತ ಅವರೆಲ್ಲರೂ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಖಂಡಿತವಾಗಿಯೂ ಈ ಸರ್ಕಾರ ಡಿಸೆಂಬರ್ 31 ದಾಟೋದಿಲ್ಲ.